ಕೇಸ್ನಲ್ಲಿ ದರ್ಶನ್ ಹುಚ್ಚು ಅಭಿಮಾನಿ ಅಂಧರಾಗಿದ್ದಾನೆ. ಕೊಲೆ ಕೇಸ್ನಲ್ಲಿ ಅರೆಸ್ಟ್ ಆಗಿರುವ ಎಫ್ಐ ಆರೋಪಿ ನಂದೀಶ್ ಮಗ ನಂದೀಶ್ ಜೈಲು ಸೇರಿದ್ರಿಂದ ಕುಟುಂಬಕ್ಕೆ ಆಘಾತವಾಗಿದೆ. ಮಂಡ್ಯ ತಾಲೂಕು ಚಾಮಲಾಪುರ ಗ್ರಾಮದ ನಂದೀಶ್ ಕೂಲಿ ಮಾಡಿ ಬದುಕುತ್ತಿರುವ ನಂದೀಶ್ ಕುಟುಂಬಕ್ಕೆ ಶಾಕ್ ಆಗಿದೆ. ಆರೋಪಿ ನಂದೀಶ್ನ ತಂದೆ ಕರಿಯಣ್ಣ, ತಾಯಿ ಭಾಗ್ಯಮ್ಮ 8 ವರ್ಷದ ಹಿಂದೆ ಬೆಂಗಳೂರು ಸೇರಿದ್ದ ನಂದೀಶ್. ದರ್ಶನ್ ವಿರುದ್ಧ ನಂದೀಶ್ ಕುಟುಂಬಸ್ಥರ ಆಕ್ರೋಶ. ದರ್ಶನ್ ಬಚಾವ್ ಮಾಡಲು ಪ್ರಭಾವಿ ಶತ ಪ್ರಯತ್ನ ಮಾಡ್ತಿದ್ದಾರೆ. ಅದರ ಬೆನ್ನಲ್ಲೇ ಈಗ ಕೊಲೆ ಕೇಸ್ನಲ್ಲಿ ದರ್ಶನ್ ಹುಚ್ಚು ಅಭಿಮಾನಿ ಅಂಧರಾಗಿದ್ದಾನೆ. ಕೊಲೆ ಕೇಸ್ನಲ್ಲಿ ಅರೆಸ್ಟ್ ಆಗಿರುವ ಎಫ್ಐ ಆರೋಪಿ ನಂದೀಶ್ ಜೈಲು ಪಾಲಾಗಿದ್ದಕ್ಕೆ ತಂದೆ ತಾಯಿಗೆ ಆಘಾತ ಎದುರಾಗಿದೆ. ಮಂಡ್ಯ ತಾಲೂಕು ಚಾಮಲಾಪುರ ಗ್ರಾಮದ ನಂದೀಶ್ ಕೂಲಿ ಮಾಡಿ ಬದುಕ್ತಿದ್ದಾರೆ. ಕೂಲಿ ಮಾಡಿ ಬದುಕುತ್ತಿರುವ ಅವರ ಕುಟುಂಬಕ್ಕೆ ಶಾಕ್ ಎದುರಾಗಿದೆ. ತಂದೆ ಕರಿಯಣ್ಣ, ತಾಯಿ ಭಾಗ್ಯಮ್ಮ 8 ವರ್ಷದ ಹಿಂದೆ ಬೆಂಗಳೂರು ಸೇರ್ಕೊಂಡಿದ್ರು ನಂದೀಶ್. ದರ್ಶನ್ ವಿರುದ್ಧ ಈಗ ನಂದೀಶ್ ಕುಟುಂಬಸ್ಥರ ಆಕ್ರೋಶ. ಒಟ್ಟಾರೆ 17 ಜನ ಆರೋಪಿಗಳು ಅಂತ ಹೇಳಿ ಕೇಳಿ ಬಂದಿದೆ. ಮಾಮೂಲಿ ಕೇಬಲ್ ಕೆಲಸ ಮಾಡ್ತಾ ಇದ್ದು ಗೊತ್ತು. ಅವ್ರು ಏನ್ ಮಾಡ್ತಾ ಇದ್ರು, ಅವ್ರ ಜೊತೆ ಏನ್ ಕಮಿಷನ್ ಇತ್ತು ಅಂತ ನನಗೆ ಗೊತ್ತಿರ್ಲಿಲ್ಲ ಸರ್. ಇಲ್ಲ ಸರ್, ಪ್ರಕರಣದಲ್ಲಿ ಹೆಂಗೆ ಸಿಗಾಕೊಂಡ್ರು ಅಂತ ನನಗೆ ಗೊತ್ತಿಲ್ಲ ಸರ್. ಏನಂತ ಹೇಳೇನಿ ಸರ್, ನಾನು ಯಾವಾಗ್ಲೂ ಕೂಲಿ ಮಾಡ್ಕೊಂಡು ನಿಂತಿದ್ದರು ಸರ್. ಇಲ್ಲಿ ನಾವು ಆತರ ಹೋದ್ರೆ ಕೂಲಿ ಬಂದ್ಬಿಟ್ರೆ ಸರ್ ನಮ್ಗೆ ಇನ್ನೇನು ಗೊತ್ತಿಲ್ಲ ಸರ್. ನಾನು ಸಿಟಿ ತುಳಿದೋಳಿ ಅಲ್ಲ ಸರ್. ಏನು ಅಂತ ಹೇಳೇನಿ ಸರ್. ನಾನು ಕೇಬಲ್ ಕೆಲಸ ಮಾಡ್ಕೊಂಡು ಬೆಂಗಳೂರಲ್ಲಿ ಇದ್ರು ಸರ್. ಅಂದ್ರೆ ಯಾವ ಹ್ಯಾಬಿಟಿನೂ ಇಲ್ಲ ಸರ್ ಅವ್ನಿಗೆ. ಅಂದ್ರೆ ನನಗ್ ಗೊತ್ತಿಲ್ಲ ಸರ್. ಇಲ್ಲ ಸರ್, ಇಲ್ಲ ಸರ್, ನಮ್ಗೆ ಅವು ಏನು ಗೊತ್ತಿಲ್ಲ ಸರ್. ದರ್ಶನ್ ಕಂಡ್ರೆ ಇಷ್ಟನಾ ಏನು ಅವ್ರ ಫ್ಯಾನ್ ಏನಾರು ಆಗಿದ್ರ ಅಂತ ನನ್ಗೆ ಏನು ಗೊತ್ತಿಲ್ಲ ಸರ್. ಹುಡುಗರು ಸವಾಸ ನನ್ಗೆ ಏನ್ ಗೊತ್ತು ಸರ್. ಈಗ ಈ ಕೇಸಲ್ಲಿ ಸಿದಾಕೊಂಡವ್ರೆ ಅಂತ ಗೊತ್ತಾದಕ್ಕೆ ನಿಮ್ಗೆ ಏನ್ ಅನ್ಸ್ತಿದೆ? ಶಾಕ್ ಆಯ್ತಾ? ಇನ್ನು ಸಾಕಾಗ್ದು ಏನ್ ಮಾಡ ಸರ್. ನಮ್ಗೆ ಹೆದರಿಕೆ ಆಗ್ಲಿಲ್ಲ ಸರ್. ಇರೋ ನಮ್ ಮಗ ಹಿಂಗೆ ತಗ್ಲಾಕುದ್ರು ಕೂಲಿ ಮಾಡಿ ಸಾಕಿರೋದು ಸರ್. ನಾನು ಯಾಕೆ ತಮ್ಮ ಹಿಂಗ್ ಮಾಡಿದ್ರು ಅಂದ್ರೆ ನನಗೆ ಗೊತ್ತಾಗಲ್ಲ ಸರ್. ಹೆದರಿಕೆ ನನಗೆ ಸರ್. ಯಾವತ್ತೂ ಅವನಿಗೆ ಕಸಬ ಮಾಡಿ ಚಾಮಲಾಪುರದಲ್ಲಿ ಅಂದಿದ್ರೆ ನನಗೆ ಭಯ ಇರ್ತಿರ್ಲಿಲ್ಲ ಸರ್. ಯಾವತ್ತೂ ಆ ಕೆಲಸ ಮಾಡ್ದನಲ್ಲ ಸರ್ ಅವನು. ನನ್ಗೇನೇ ಭಯ ಆಗಲ್ವಾ ಸರ್? ನನ್ಗೆ ಅವರೇ ಹೊತ್ಕೊಂಡಿದ್ರು ಸರ್. ನಂದು ಏನು ಇರ್ಲಿಲ್ಲ ಸರ್. ನನ್ ಗಂಡ ದಡ್ಡ, ಅವ್ನಿಗೆ ಏನು ಗೊತ್ತಾಗುದಿಲ್ಲ ಸರ್. ಅವ್ರೊಂದು ಅಂಗಡಿ ಹಾಕ್ಬಿಟ್ಟಿದ್ದ ಸರ್ ಅವ್ರಿಗೆ. ನೀನ್ ಎಲ್ಲೂ ಹೋಗ್ಬೇಡ ಹಣ ಅನ್ಕಂದಿ. ಅವ್ರ ಬಿಟ್ರಿ ಇನ್ ಯಾವ ಕೆಲ್ಸಕ್ಕೂ ಹೋಯ್ತಿರ್ಲಿಲ್ಲ ಸರ್ ಅವ್ರು. ನಾವು ಆತರ ಇದ್ರೆ ಕಬ್ಗೆ ಹೋಯ್ತಿದ್ದ ಸರ್. ನನ್ನ ಮಗನೇ ಎಲ್ಲಾ ಸಾಡಾಡ್ತಾನು ಮಾಡ್ತಾ ಇದ್ದು ನಮ್ಗೆ. ಇವ್ ನನ್ನ ಗಂಡನ ತಮ್ಮನ್ಗೂ ಸರಿಯಾಗಿರೋನು ಕೊಡ್ದೇನೆ, ಅವಳ ಜೀವನನು ಅವನೇ ಮಾಡ್ತಾ ಇದ್ದ ಸರ್. ಹಿಂಗ್ ಮಾಡೋನೆ ಅಂತ ನಮ್ಗೆ ಏನ್ ಗೊತ್ತು ಸರ್. ಸಿಗಾಕ್ಸೋರೆ ಸರ್. ನಮ್ ಯಾವತ್ತು ಕೆಟ್ಟನಲ್ಲ ಸರ್. ಅವನು ಸಿಗಾಕ್ತಿರೋದೇ ಇದು, 2ನೇ ಮಾಡಿರೋದೇ ಇದು ಸರ್. ಅವನು ಯಾರು ಮಾಡೋರೆ ಅಂತ ಕಳೀನಿ ಸರ್. ನಾನು ಅವ್ರದೀಗ ಪಾತ್ರ ಇದೆ ಅಂತ ಹೇಳಿನೇ ಪೊಲೀಸ್ ಅರೆಸ್ಟ್ ಮಾಡ್ಯಾರ. ಏನ್ ಹೇಳ್ತೀರಿ? ಕೊಲೆ ಕೇಸ್ನಲ್ಲಿ ದರ್ಶನ್ ಹುಚ್ಚು ಅಭಿಮಾನಿ ಆಗಿರುವಂತದ್ದು. ಅರೆಸ್ಟ್ ಆಗಿರುವ ಎಫ್ಐ ಆರೋಪಿ ನಂದೀಶ್ ಮಗ ನಂದೀಶ್ ಜೈಲು ಸೇರಿದ್ರಿಂದ ಅವರ ತಾಯಿ ಮಾತನಾಡಿದ್ದಾರೆ. ಈಗ ಮಂಡ್ಯ ತಾಲೂಕು ಚಾಮಲಾಪುರ ಗ್ರಾಮದ ನಂದೀಶ್ ತಾಯಿ ಭಾಗ್ಯಮ್ಮ ಮಾತನಾಡಿದ್ರು. ಅಳ್ತಾ ಹೇಳ್ತಿದ್ದಾರೆ, ಏನು ಗೊತ್ತಿಲ್ಲ, ಈ ರೀತಿಯಾಗಿ ಹೋಯ್ತು. ಆರೋಪಿ ನಂದೀಶ್ನ ಕುಟುಂಬ ಕೂಲಿ ಮಾಡಿ ಜೀವನ ಮಾಡುತ್ತೆ. 8 ವರ್ಷದ ಹಿಂದೆ ಬೆಂಗಳೂರು ಸೇರಿದ್ದ ನಂದೀಶ್. ದರ್ಶನ್ ವಿರುದ್ಧ ನಂದೀಶ್ ಕುಟುಂಬಸ್ಥರ ಆಕ್ರೋಶ.